ಅದು ಬಿಡು, ಅದು ನಿನ್ನ ಪರ್ಸನಲ್ ಲೈಫ್ ಬಗ್ಗೆ ಅಂತ ಅಂದ್ಕೊಳ್ಳೋಣ. ನೀನ್ ಇವತ್ತು ತೆಗೆದುಕೊಂಡ ನಿರ್ಧಾರ ಇದೆಯಲ್ಲ, ಅದು ನಿನ್ ಪರ್ಸನಲ್ ಲೈಫ್ ಸಂಬಂಧಪಟ್ಟಿದ್ದಲ್ಲ. ಇದು ನಮ್ಮ ಕಂಪ್ನಿ ಮೇಲೂ ಅಫೆಕ್ಟ್ ಆಗುವಂತ ವಿಷಯ. ವಾಟ್? ಭಾಗ್ಯನ? ವಾಟ್ ದ ಹೆಲ್? ಬರ್ತಾ ಬರ್ತಾ ಮನ್ಸಿಗೆ ಬಂದಾಗ ನಿರ್ಧಾರ ತಗೊಳ್ತಿದ್ದಾನೆ. ನಾನಂತೂ ಸುಮ್ಮನಿರಲ್ಲ. ಏನಾಯ್ತು ಕನಿಕಾ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ ಅತ್ತೆ? ಬ್ರೋ ಮನ್ಸಿಗೆ ಬಂದಾಗ ಡಿಸಿಷನ್ ತಗೊಳ್ತಿದ್ರೆ ನಾನ್ ಸುಮ್ನಿರ್ಬೇಕಾ? ಕನಿಕಾ, ಫಸ್ಟ್ ವಿಷಯ ಏನು ಅಂತ ಹೇಳು. ಈ ತರ ಕಿಚ್ಚಾಡಿದ್ರೆ ಏನಂತ ಅರ್ಥ ಮಾಡ್ಕೊಳ್ಳಿ ನಾನು? ನಮ್ ಚಾರಿಟಿನಲ್ಲಿ MD ಪೋಸ್ಟ್ ಖಾಲಿ ಇತ್ತಲ್ಲ, ಯಾರನ್ನಾದ್ರೂ ಇಂಟರ್ವ್ಯೂ ಮಾಡಿ ತಗೊಳ್ಳೋಣ ಅಂತ ಅನ್ಕೊಂಡಿದ್ರಿ. ಬಟ್ ಬ್ರೋ ಅಷ್ಟು ಬೇಗ ಅರ್ಜೆಂಟ್ ಮಾಡಿ ಆ ಭಾಗ್ಯನ MD ಪೋಸ್ಟ್ಗೆ ಅಪಾಯಿಂಟ್ ಮಾಡಿದ್ದಾರೆ. ಭಾಗ್ಯನ? ಕನಿಕಾ, ಏನ್ ಹೇಳ್ತಿದ್ಯಾ ನೀನು? ಹ್ಞೂ ಅತ್ತೆ, ಇವಾಗ ಅಲ್ಲಿಂದ ಕಾಲ್ ಬಂದಿತ್ತು. ಅಂಡ್ ಬ್ರೋ ಎಲ್ರೂ ಮುಂದೆ ಭಾಗ್ಯನ ಇವಳೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಇಂಟ್ರೊಡ್ಯೂಸ್ ಮಾಡದಂತೆ. ಚಾರಿಟಿ ಜವಾಬ್ದಾರಿ ಎಲ್ಲ ನನಗ್ ಬಿಟ್ಮೇಲೆ ನಾನ್ ತಾನೇ ನೋಡ್ಕೊಳ್ತಿದ್ದಿತ್ತು. ಇವ್ನ್ ಯಾಕೆ ಹೀಗ್ ಮಾಡ್ದ? ನಾನ್ ಇವಾಗ್ಲೇ ಡ್ಯಾಡ್ ಹತ್ರ ಎಲ್ಲಾ ವಿಷಯನೂ ಹೇಳ್ತೀನಿ. ಇದನ್ ಮಾತ್ರ ಇಲ್ಲೇ ಬಿಡಲ್ಲ. ನಾನ್ ನೀವು ಕೊಟ್ಟಿರೋ ಕೆಲ್ಸನ ಒಪ್ಕೊಳ್ಬೇಕು ಅನ್ಕೊಂಡಿದೀನಿ. ಥ್ಯಾಂಕ್ಸ್ ಭಾಗ್ಯ. ಖಂಡಿತವಾಗ್ಲೂ ನಿಮ್ಗೆ ಈ ಕೆಲಸ ಇಷ್ಟ ಆಗುತ್ತೆ ಅಂಡ್ ನಿಮ್ಮಿಂದ ನಮ್ಮ ಟ್ರಸ್ಟ್ಗೂ ತುಂಬಾ ಒಳ್ಳೇದಾಗುತ್ತೆ. ಅಂಡ್ ಡೆಫಿನೆಟ್ಲಿ ನೀವು ಈ ಕೆಲಸದಲ್ಲಿ ಮುಂದುವರಿತೀರಾ. ಡೆಫಿನೆಟ್ಲಿ. ಹಾಯ್ ಬ್ರದರ್, ಹೇಗಿದ್ದೀರಾ? ಅರೆ ಬ್ರದರ್, ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಏನ್ ಬ್ರದರ್, ತುಂಬಾ ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ಬ್ರದರ್, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಈ ವಿಷಯನ ಹೇಳಿದ್ರೆ ನಿಮ್ಗೂ ತುಂಬಾ ಸಂತೋಷ ಆಗುತ್ತೆ. ನಿಮ್ಗೆ ಯಾವಾಗ ಹೇಳ್ತೀನೋ ಅಂತ ಕಾಯ್ತಾ ಇದ್ದೆ. ಅಂತ ಏನ್ ಗ್ರೇಟ್ ವಿಷಯ ಬ್ರದರ್, ಹೇಳಿ. ನಮ್ಮ ತೊಟ್ಟಿಲು ಚಾರಿಟಬಲ್ ಟ್ರಸ್ಟ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಒಬ್ರು ಸೇರ್ಕೊಂಡಿದ್ದಾರೆ. ಯಾರು ಬ್ರದರ್? ನೀವ್ ಕೆಲ್ಸಕ್ಕೆ ಅಪಾಯಿಂಟ್ ಮಾಡಿದ್ದೀರಾ ಅಂದ್ಮೇಲೆ ಅವ್ರ ಪಕ್ಕ ಜೀನಿಯಸ್ ಇರ್ತಾರೆ ಬಿಡಿ. ಎಸ್, ಅವರು ಜೀನಿಯಸ್ ಅಷ್ಟೇ ಅಲ್ಲ, ಜೆನ್ಯೂನ್ ಪರ್ಸನಾಲಿಟಿ ಕೂಡ. ನಮ್ಮ ಟ್ರಸ್ಟ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಸೇರ್ಕೊಂಡಿರೋದು ಬೇರೆ ಯಾರು ಅಲ್ಲ, ಭಾಗ್ಯ. ಭಾಗ್ಯನ? ಹೌದು ಬ್ರದರ್, ಕೊಡಿ ಕೈನಾ. ನಿಮ್ ಮಾದಿ ಬ್ರದರು ಇವತ್ತಲ್ಲ ನಾಳೆ ಆ ಭಾಗ್ಯನ ಆಫೀಸಿಗೆ ಕರ್ಕೊಂಡ್ ಬಂದೇ ಬರ್ತಾರೆ. ಆಮೇಲೆ ಅವರಿಬ್ರು ಸೇರ್ಕೊಂಡು ಈ ಬೀದಿ ನಾಯಿನ ಕಲ್ಲಲ್ಲಿ ಓಡಿಸ್ತಾರಲ್ಲ, ಹಾಗೆ ಇನ್ನು ಆಫೀಸಿಂದ ಓಡಿಸ್ತಾರೆ. ನೋ ಬ್ರದರ್, ಯಾಕೆ ಬ್ರದರ್ ಏನು ಮಾತಾಡ? ಏನಾಯ್ತು ಬ್ರದರ್, ಎಲ್ಲಿ ಕಳೆದು ಹೋಗಿದ್ದೀರಾ? ಏನಿಲ್ಲ ಬ್ರದರ್, ಏನಿಲ್ಲ. ಭಾಗ್ಯ ನಮ್ಮ ಟ್ರಸ್ಟಿಗೆ ಸೇರ್ಕೊಂಡಿರೋದು ನಿಮಗೆ ಖುಷಿ ಆಗ್ಲಿಲ್ವಾ? ಏ ಆತರ ಎಲ್ಲ ಏನಿಲ್ಲ ಬ್ರದರ್, ತುಂಬಾನೇ ಖುಷಿ. ತಡ್ಕೊಳಕ್ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಇದೆಲ್ಲ ಯಾವಾಗಾಯ್ತು ಬ್ರದರ್? ಯಾವಾಗ್ಲೂ ಅಲ್ಲ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅಷ್ಟೇ. ಓ, ಜಸ್ಟ್. ಸರಿ ಬ್ರದರ್, ನನ್ಗೊಂಚೂರು ಕೆಲಸ ಇದೆ, ಆಮೇಲೆ ಸಿಗ್ಬೋದಾ ನಿಮ್ಗೆ? ಹಾ, ಓಕೆ ಬ್ರದರ್, ಓಕೆ. ಶ್ರೇಷ್ಠ ಏನ್ ಕೇಸ್ ಮಾಡಿದ್ಲು ಹಾಗೆ ನಡ್ಕೋತಿದ್ದಾರೆ ಈ ಆದಿ ಬ್ರದರ್. ಈ ವಿಷಯ ಶ್ರೇಷ್ಠ ಹೇಗಪ್ಪ ಹೇಳೋದು? ಭಾಗ್ಯ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ ಅಂತ ಅವಳಿಗೇನಾದ್ರೂ ಗೊತ್ತಾದ್ರೆ ಅವಳು ಬೆಂಕಿನೇ ಆಗ್ಬಿಡ್ತಾಳೆ. ಛೇ, ಎಲ್ಲಾನು ನನ್ನ ವಿರುದ್ಧನೇ ಆಗ್ತಿದ್ಯಲ್ಲ. ಅರೆ, ಇದೇನ್ ಎಲ್ರು ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಏನ್ ವಿಶೇಷ? ಏನ್ ಈ ತರ ಗುರಾಯಿಸ್ಕೊಂಡು ನೋಡ್ತಾ ಇದ್ದೀರಾ? ನಾನು ಬಂದಿದ್ದೆ ತಪ್ಪು ಅನ್ನೋ ತರ. ಏನ್ ಈಗ ವಾಪಸ್ ಹೋಗ್ಲಾ? ಬ್ರೋ, ನೀನ್ ಒಳಗ್ ಬಂದ ತಪ್ಪಲ್ಲ,
ಬಟ್ ನೀನ್ ಖುಷಿ ಬಂದಂಗೆ ಏನೇನೋ ಮಾಡ್ತಿದ್ಯಲ್ಲ ಅದು ತಪ್ಪು. ಏನು ನನ್ಗೆ ಇಷ್ಟ ಬಂದಂಗೆಲ್ಲ ಮಾಡ್ತಾ ಇದ್ದೀನ? ಏನ್ ಮಾಡ್ದೆ? ಬ್ರೋ ನಾನು ಏನೂ ಮಾಡಿಲ್ಲ, ನನ್ಗೇನು ಗೊತ್ತಿಲ್ಲ ಅಂತ ನಾಟಕ ಮಾಡಬೇಡ ನೀನು. ಪ್ಲೀಸ್ ಕನಿಕಾ, ನಿಜವಾಗ್ಲೂ ನನಗೇನ್ ವಿಷಯ ಅಂತ ಗೊತ್ತಿಲ್ಲ. ಪ್ಲೀಸ್ ಬಿಡಿಸಿ ಹೇಳು. ಬ್ರೋ ಹೋಗಿ ಹೋಗಿ ಆ ಭಾಗ್ಯನ ನಮ್ ಟ್ರಸ್ಟ್ಗೆ MD ಆಗಿ ಅಪಾಯಿಂಟ್ ಮಾಡಿದ್ಯಲ್ಲ, ಯಾಕೆ? ಓ, ಈ ವಿಷಯಕ್ಕೆ ಇಷ್ಟೊಂದು ಸೀರಿಯಸ್ ಆಗಿರೋದು ನೀವೆಲ್ಲ? ಆದಿ, ಮಾತ್ ಮರೆಸ್ಬೇಡ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಯಾಕೆ ಭಾಗ್ಯನ ಅಪಾಯಿಂಟ್ ಮಾಡಿರೋದು? ಯಾಕೆ ಅಪಾಯಿಂಟ್ ಮಾಡ್ಕೊಂಡೆ ಅಂತಂದ್ರೆ, ಅಲ್ಲ ಅಲ್ಲಿ MD ಪೋಸ್ಟ್ ಖಾಲಿ ಇತ್ತು ಅಂತ ನಿಮ್ಮೆಲ್ರಿಗೂ ಗೊತ್ತಿತ್ತು ತಾನೆ? ಆ ಪೋಸ್ಟ್ಗೆ ಒಬ್ಬರನ್ನ ಹುಡುಕ್ತಾ ಇದೀವಿ ಅಂತಾನೂ ನಿಮ್ಮೆಲ್ರಿಗೂ ಗೊತ್ತಿತ್ತಲ್ವಾ? ಆ ಪೋಸ್ಟ್ಗೆ ಭಾಗ್ಯನೇ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತ ಅನ್ಸ್ತು, ಅಪಾಯಿಂಟ್ ಮಾಡ್ಕೊಂಡೆ. ಅದ್ರಲ್ಲೇನಿದೆ? ಅದ್ ಹೇಗ್ ನೀನ್ ಒಬ್ನೇ ಅಪಾಯಿಂಟ್ ಮಾಡ್ದೆ ಅಂತ ಕೇಳ್ತಿದ್ದೀನಿ ನಾನು. ಅಲ್ಲ, ಅಟ್ಲೀಸ್ಟ್ ನಮ್ಗಳ ಹತ್ರ ಎಲ್ಲ ಸೆಕೆಂಡ್ ಒಪಿನಿಯನ್ ತಗೋಬೇಕು ಅಂತ ಅನ್ನಿಸ್ಲೇ ಇಲ್ವಾ ನಿನ್ಗೆ? ನಿನಗ್ ಗೊತ್ತಲ್ವಾ ನಮ್ ಟ್ರಸ್ಟ್ ಅಲ್ಲಿ ಯಾರಾದ್ರೂ ಕೆಲ್ಸಕ್ಕೆ ಸೇರ್ಕೋಬೇಕಂದ್ರೆ ಬೋರ್ಡ್ ಮೆಂಬರ್ಸ್ ಹತ್ರ ಪರ್ಮಿಷನ್ ತಗೋಬೇಕು ಅಂತ. ಅದನ್ನಾದ್ರೂ ತಗೊಂಡಿದ್ಯಾ ಬ್ರೋ ನೀನು? ಅದೂ ಇಲ್ಲ. ಅದೋಗ್ಲಿ, ಹೋಲ್ ಕಾಮತ್ ವೆಂಚರ್ಸ್ಗೆ ಪ್ರೆಸಿಡೆಂಟ್ ಅಂತ ಇರೋದು ಡ್ಯಾಡ್. ಈ ಡಿಸಿಷನ್ ತಗೊಳ್ಳುವಾಗ ಡ್ಯಾಡ್ ಹತ್ರ ಕೇಳ್ದ? ಯಾಕ್ ಬ್ರೋ ಕೇಳಿಲ್ಲ? ಯಾರನ್ನೂ ಕೇಳ್ದೆ ಇಷ್ಟೊಂದೆಲ್ಲ ಡಿಸೈಡ್ ಮಾಡಿದ್ಯಾ ಅಂದ್ರೆ ನಿನ್ಗೆ ಯಾರು ಲೆಕ್ಕಕ್ಕಿಲ್ಲ ಅಂತ ಅರ್ಥ. ಕನಿಕಾ, ನೀನ್ ಏನೇನೋ ಅನ್ಕೋತಾ ಇದೀಯ. ನನ್ನ ಉದ್ದೇಶ ಅದಾಗಿರ್ಲಿಲ್ಲ. ಮತ್ತೇನ್ ಉದ್ದೇಶ ಆಗಿತ್ತು ಆದಿ? ಬರ್ತಾ ಬರ್ತಾ ನಿನ್ ಮನ್ಸಿಗೆ ಬೇಕಾದ ಹಾಗೆ ನಿರ್ಧಾರ ತಗೋತಿದ್ಯಾ. ಅದ್ರಲ್ಲೂ ಆ ಭಾಗ್ಯನ್ ಸಂಬಂಧಪಟ್ಟ ವಿಷಯದಲ್ಲಿ ನಿನ್ಗೆ ಹೇಗ್ ಬೇಕೋ ಹಾಗೆ ನಿರ್ಧಾರ ತಗೋತಿದ್ಯಾ. ನಮ್ಗಳ ಹತ್ರ ಏನು ಕೇಳ್ತಾನೂ ಇಲ್ಲ. ಅತ್ತೆ, ನಿಮ್ಮನ್ನೆಲ್ಲ ಕೇಳೋದು ದೊಡ್ಡ ವಿಷಯನೇ ಆಗಿರ್ಲಿಲ್ಲ. ದೊಡ್ಡ ವಿಷಯ ಆಗಿರ್ಲಿಲ್ಲ ಅಂತ ಅಂದ್ಮೇಲೆ ಯಾಕೆ ಕೇಳಲಿಲ್ಲ ನೀನು? ಹಾಗಲ್ಲಪ್ಪ, ಆ ಪೋಸ್ಟ್ ಖಾಲಿ ಇತ್ತಲ್ಲ, ಅದಕ್ಕೆ ಅಪಾಯಿಂಟ್ ಮಾಡ್ಕೊಂಡೆ. ಆಮೇಲೆ ನಿಮ್ಮೆಲ್ರಿಗೂ ಹೇಳೋಣ ಅಂತ ಅನ್ಕೊಂಡೆ. ಇದೇನಾ ಆದಿ ನಮ್ಮ ಅಪಾಯಿಂಟ್ಮೆಂಟ್ ಪ್ರೊಸೀಜರ್? ನೀನೇನು ಹೊಸದಾಗಿ ನಮ್ಮ ಕಂಪ್ನಿ ಕೆಲಸ ಮಾಡ್ತಿದ್ಯೋ ಹೇಗೆ? ಟ್ರಸ್ಟ್ಗೆ ಯಾರನ್ನೇ ಅಪಾಯಿಂಟ್ ಮಾಡ್ಕೋಬೇಕಾದ್ರು ನಮ್ಮ ಪಾರ್ಟ್ನರ್ಸ್ನ, ಟ್ರಸ್ಟ್ ಮೆಂಬರ್ಸ್ನ ಕೇಳಬೇಕಲ್ವಾ? ಅದು ನಮ್ಮ ಪಾಲಿಸಿ ಅಲ್ವಾ? ಅದೇಗೆ ಇದನ್ನೆಲ್ಲ ಮೀರಿ ನೀನು ಭಾಗ್ಯನ ಅಪಾಯಿಂಟ್ ಮಾಡಿದೆ? ಅಪ್ಪ, ನೀವು ಹೀಗೆ ಹೇಳ್ತಿದ್ದೀರಾ? ಅಲ್ಲ, ಆ ಪೋಸ್ಟ್ಗೆ ಭಾಗ್ಯ ಡಿಸರ್ವಿಂಗ್ ಅಂತ ನಿಮ್ಗೂ ಗೊತ್ತು ತಾನೆ? ಆದಿ, ಭಾಗ್ಯ ಎಂಥವಳು, ಎಂಥ ನಿರ್ಧಾರ ತಗೋತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ಬಟ್ ಟ್ರಸ್ಟ್ನಲ್ಲಿರೋ ಮೆಂಬರ್ಸ್ಗೆ ಗೊತ್ತಾ? ಅವನ್ನ ಕನ್ಸಲ್ಟ್ ಮಾಡಿ ಕ್ಯಾಂಡಿಡೇಟ್ ಇನ್ಫಾರ್ಮೇಶನ್ ಕೊಟ್ಟು ಆಮೇಲೆ ಇಂಟರ್ವ್ಯೂ ಆಗ್ಬೇಕಲ್ವಾ? ಡ್ಯಾಡ್, ಇಂಟರ್ವ್ಯೂ ಬಿಡಿ, ಆ ಭಾಗ್ಯ ರೆಸ್ಯೂಮ್ ನ ತಗೊಂಡು HR ಗೆ ಸಬ್ಮಿಟ್ ಮಾಡ್ಬೇಕಾಗಿತ್ತು. ಅದನ್ನಾದ್ರೂ ಸಬ್ಮಿಟ್ ಮಾಡಿದನ ಕೇಳಿ. ಯಾಕಾದಿ ಈ ತರ ಮಾಡ್ತಿದ್ದೀಯ? ಇಂಥದ್ದೇ ಒಂದು ನಿರ್ಧಾರ ತಗೊಂಡು ಈಗಾಗಲೇ ನಮಗೆ ಬೇಜಾರು ಮಾಡಿದ್ದೀಯ. ಅದು ಬಿಡು, ಅದು ನಿನ್ನ ಪರ್ಸನಲ್ ಲೈಫ್ ಬಗ್ಗೆ ಅಂತ ಅಂದ್ಕೊಳ್ಳೋಣ. ನೀನ್ ಇವತ್ತು ತೆಗೆದುಕೊಂಡ ನಿರ್ಧಾರ ಇದೆಯಲ್ಲ, ಅದು ನಿನ್ನ ಪರ್ಸನಲ್ ಲೈಫ್ ಸಂಬಂಧಪಟ್ಟಿದ್ದಲ್ಲ. ಇದು ನಮ್ಮ ಕಂಪ್ನಿ ಮೇಲೂ ಅಫೆಕ್ಟ್ ಆಗುವಂತ ವಿಷಯ. ಬ್ರೋ, ನಾನ್ ಬೇರೆ ಯಾರನ್ನಾದ್ರೂ ಕರ್ಕೊಂಡ್ ಬಂದು MD ಅಂತ ಮಾಡಿದ್ರೆ ನೀನ್ ಸುಮ್ನೆ ಇರ್ತೀಯ? ಇಲ್ಲ ತಾನೆ? ಇದು ಹಾಗೆ. ನೋಡಾದಿ, ಆ ಪೋಸ್ಟ್ಗೆ ಭಾಗ್ಯನ ಅಪಾಯಿಂಟ್ ಮಾಡಿರೋ ನಿರ್ಧಾರ ಒಳ್ಳೇದು. ಅದನ್ನ ಕೇಳಿ ಖುಷಿ ಆಯ್ತು. ಆದ್ರೆ ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಅಂತ ಇರುತ್ತಲ್ವಾ? ಅದರ ಅಡಿನಲ್ಲೇ ಆಗ್ಬೇಕಲ್ವಾ ಎಲ್ಲ? ಈ ವಿಷಯದಲ್ಲಿ ನೀನು ಯಾರ ಕನ್ಸೆಂಟ್ ತಗೊಳ್ಳದೆ ತಗೊಂಡಿರೋ ನಿರ್ಧಾರ ನನಗೆ ಸ್ವಲ್ಪನೂ
ಐ ಆಮ್ ಸಾರಿ ಅಪ್ಪ. ಅತ್ತೆ, ಕನಿಕಾ, ನಾನು ಹೀಗೆ ಮಾಡಬಾರ್ದಾಗಿತ್ತು. ಇದರಿಂದ ನಿಮ್ಗೆ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಬಟ್ ನಾನೇ ಅಪಾಯಿಂಟ್ ಮಾಡ್ಕೊಂಡಿರೋದು. ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಒಂದು ರೆಸ್ಯೂಮ್ನು ಕೂಡ ತಗೊಳ್ಳದೆ ಅಪಾಯಿಂಟ್ಮೆಂಟ್ ಮಾಡ್ಕೊಡೋದು ಅಂತಂದ್ರೆ ಏನರ್ಥ? ಅದು ವ್ಯಾಲಿಡ್ ಆಗಲ್ಲ. ಒಂದು ಕೆಲಸ ಮಾಡು, ಭಾಗ್ಯನಿಗೆ ಹೇಳು ಜಾಬ್ಗೆ ಅಪ್ಲೈ ಮಾಡಲಿ. ನಮ್ಮ ಪ್ರೋಟೋಕಾಲ್ನಲ್ಲಿ ಏನೇನು ಪ್ರೊಸೀಜರ್ ಇದೆಯೋ ಆ ಪ್ರಕಾರ ಎಲ್ಲ ಆಗಲಿ. ಎಲ್ಲರೂ ಒಪ್ಕೊಂಡ್ರೆ ಜಾಬ್ ಕೊಡೋಣ. ಬಟ್ ಡ್ಯಾಡ್, ಈ ಕೆಲ್ಸಕ್ಕೆ ಜಸ್ಟ್ ಭಾಗ್ಯ ಅಪ್ಲೈ ಮಾಡಿದ್ರೆ ಹೇಗೆ? ಅದು ವ್ಯಾಲಿಡ್ ಇರುತ್ತಾ? ಈ ತರ ಜಾಬ್ ವೇಕೆನ್ಸಿ ಇದೆ ಅಂತ ಒಂದ್ ನೋಟಿಸ್ ನ ಎಲ್ಲಾ ಕಡೆ ಸರ್ಕ್ಯುಲೇಟ್ ಮಾಡೋಣ. ಆಲ್ ಓವರ್ ಕರ್ನಾಟಕ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಬಟ್ ಜಾಬ್ ಅಪ್ಲೈ ಮಾಡ್ಲಿ. ಆಮೇಲೆ ಇಂಟರ್ವ್ಯೂ ಮಾಡೋಣ. ಯಾರಿಗ್ ಗೊತ್ತು, ಭಾಗ್ಯಗಿಂತ ಇನ್ನ ಬೆಸ್ಟ್ ಡಿಸಿಷನ್ ತಗೊಳ್ಳೋರು ಸಿಕ್ಕಿದ್ರು ಸಿಗ್ಬೋದು. ಸರಿ ಕನ್ನಿಕ್, ನೀನ್ ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಸರಿ ಡ್ಯಾಡ್, ನಾನು ಈಗಲೇ HR ಗೆ ಇನ್ಫಾರ್ಮ್ ಮಾಡ್ತೀನಿ. ಆದ್ರೆ ನಂದೊಂದು ಕಂಡೀಷನ್ ಇದೆ. ಇಂಟರ್ವ್ಯೂ ಮುಗಿಯೋವರೆಗೂ ಆದಿ ಬ್ರೋ ಭಾಗ್ಯ ಮನೆಗೆ ಹೋಗಾಗಿಲ್ಲ. ಅಲ್ಲ, ಇದ್ಯಾಕೆ? ಇಂಟರ್ವ್ಯೂಗೂ ನಾನು ಅವ್ರ ಮನೆಗೆ ಹೋಗೋಕ್ಕೂ ಏನ್ ಸಂಬಂಧ? ಇಷ್ಟೆಲ್ಲ ಮಾಡ್ದವನು ಭಾಗ್ಯಂಗೆ ಇಂಟರ್ವ್ಯೂ ಪಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ನೀನ್ ಅಲ್ಲಿಗೆ ಹೋಗ್ಬಾರ್ದು. ಅವಳೊಳ್ ಪೊಟೆನ್ಶಿಯಲ್ ಇಂದ ಇಂಟರ್ವ್ಯೂ ಅಟೆಂಡ್ ಮಾಡ್ಲಿ, ಸಾಧ್ಯ ಆದ್ರೆ ಕೆಲಸ ತಗೊಳ್ಳಿ. ಸರಿ, ಆಗ್ಲಿ. ಆದ್ರೆ ನಂದೊಂದು ಕಂಡೀಷನ್ ಇದೆ. ಅವ್ರನ್ನ ನಾನೇ ಅಪಾಯಿಂಟ್ ಮಾಡ್ಕೊಂಡಿರೋದ್ರಿಂದ ಈಗ ಇಂಟರ್ವ್ಯೂಗೂ ನಾನೇ ಕನ್ವಿನ್ಸ್ ಮಾಡಬೇಕು. ಅದನ್ನ ಫೋನಲ್ಲೆಲ್ಲ ಮಾಡೋಕ್ಕಾಗಲ್ಲ, ಅಲ್ಲೇ ಹೋಗ್ಬೇಕಾಗತ್ತೆ. ಸರಿ, ಹೋಗಿ ಮಾತಾಡ್ಕೊಂಡು ಬಾ. ಥ್ಯಾಂಕ್ಸ್ ಅಪ್ಪ.